ಅಯ್ಯೋ, ಬೇಲ್ ಸಿಗುತ್ತೆ ಅಂತ ನಾನು ಎಷ್ಟು ಆಸೆ ಹಂಗ ಇದ್ದೆ. ಈಗ ನಮ್ಮ ನೇತ್ರ ಮಗು ನಮ್ಮ ಅಪ್ಪಗೂ ಏನಪ್ಪ ಹೇಳೋದು? ನಾ ಬೇಲ್ ತಂದು ಅವ್ರನ್ನ ಬಿಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವ್ರು ಕಾತ್ಕೊಂಡು ಕುಕ್ಕೊಂಡಿದ್ದಾರೆ. ಈಗ ಅವ್ರ ತಾಗ ಏನು ಹೇಳೋದು? ಥೂ, ಆ ಮನೆಯಾಳ ಲಾಯರ್ನ ನೆಚ್ಕೊಂಡು ದುಡ್ಡು ಕೊಟ್ಟು ನಾವು ಹಾಳಾದ್ವಿ. ನಮ್ಮ ದುಡ್ಡೂ ಇಲ್ಲ, ನಮಗೆ ಜಾಮೀನು ಸಿಗಲಿಲ್ಲ. ಇವಾಗ ಏನು ಮಾಡೋಣ ಹೇಳು? ಏನಾರ ಜೋರಾಗಿ ಮಾತಾಡಿದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ನಾ ಎದುರಿಸ್ತಾನೆ ಆ ಲಾಯರ್. ಪಾಪ ಅಯ್ಯಮ್ಮ ಹೇಳಿಳು, ಅದೇ ಆ ಲಾಯರ್ ರಾಧಮ್ನ ಯಾರೋ ಇದಲ್ಲ, ಬೇಲ್ ಸಿಗಲ್ಲ, ಸುಮ್ಮನೆ ಯಾಕೆ ದುಡ್ಡು ಕಟ್ಟಿ ಕಳ್ಕೊಂತೀರಾ ಅಂತನ ಅಯ್ಯಮ್ಮ ಹೇಳಿಳು. ನಾವು ಕೇಳಲಿಲ್ಲ. ಇವಳೆಲ್ಲನ ಲಸ್ಮಕ್ಕನ ಕಡೆಳು ಅತ್ತೆ ಹಿಂಗೆ ಹೇಳ್ತಾಳೆ ಅಂತ ಹೇಳಿ ನಾವು ತಿಳ್ಕೊಂಡು ಅವ್ನು ಹೇಳ್ದಂಗೆ ಬೇಲ್ ಕೊಡ್ತಾನೆ ಅಂತ ಹೇಳಿ 30,000 ಕೇಳ್ದೊಟ್ಟು ದುಡ್ಡು ತಗೊಂಡು ಕೊಟ್ವಿ. ಅವನು ಅದೇ ಮ್ಯಾಕೆ ಹಾಕಿವಿ. ಈಗ ನೋಡಿದರೆ ನಮ್ಮ ಮೇಲೆ ಜೋರು ಮಾಡ್ತಾನೆ. ನಡಿಯ, ಇವಾಗ ಒಳಕ್ಕೆ ಹೋಗ ನಡಿ. ನಮ್ಮ ನೇತ್ರಮ್ಮ ಹೇಳಿ ಕಳಿಸಿದ್ಲಂತೆ, ನಮ್ಮ ಅಪ್ಪನೂ ಅಮ್ಮನೂ ಕರೆಸ್ರಿ ಅಂತ ಹೇಳಿ. ಅದಕ್ಕೆ ಆ ಪೊಲೀಸ್ ಇನ್ಸ್ಪೆಕ್ಟ್ರ್ ಮೇಡಮ್ಮು ಹೇಳಿ ಕಳಿಸಿತ್ತು. ಹೋಗ ನಡಿ, ನಮ್ಮ ಅಮ್ಮನಿ ಕಾಯ್ತಿರ್ತಾಳೆ, ನಮ್ಮ ಅಪ್ಪನ ಅಮ್ಮನೂ ಬೋತ್ತಾರೆ ನಮ್ಮನ್ನು ನೋಡೋಕ್ಕೆ ಅಂತಾನೆ. ನಡಿ ಒಳಕ್ಕೆ ಹೋಗೋಣ, ಆಮೇಲೆ ಯೋಚನೆ ಮಾಡೋಣ ಏನು ಮಾಡೋಣ ಅಂಬದ. ಅವಳು ಹೇಳಿ ಕಳಿಸಿರೋದು ಯಾತ್ಗೂ ಅಲ್ಲ, ಜಾಮೀನಿನ ತರಲಿಲ್ವಲ್ಲ. ನಾವಿನ್ನ ಎಷ್ಟು ದಿನ ಇಲ್ಲಿರೋದು, ಇನ್ನು ಈ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ ಕೇಳಕ್ಕನೇ ಹೇಳಿ ಕಳಿಸಿರೋದು. ಈಗ ನೋಡಿರಿ ಈ ಲಾಯರ್ ನೋಡಿದರೆ ಬೇಲ್ ಸಿಗಲ್ಲ ನಿಮಗೆ ಅಂತ ಹೇಳಿದ್ದೇನೆ. ಈಗ ನಾವು ಒಳಕ್ಕೆ ಹೋಗಿ ಏನಂತ ಹೇಳೋದು ಅವಳಿಗೆ? ನಾವೇನಾದ್ರೂ ಬೇಲ್ ಸಿಗಲ್ವಂತೆ ಅಂತ ಹೇಳಿದ್ರೆ ಏನೂ ಇಲ್ಲ, ಅವಳು ಎದೆ ಹೊಡ್ಕೊಂಡು ಅಲ್ಲೇ ಸತ್ತೋದ್ರೂ ಓದ್ಲೇ ಹೇಳೋಕ್ಕಾಗಲ್ಲ. ನನಗಂತೂ ಬಾಯಿ ಹೋದಂಗೆ ಆಗ್ತೈತಿ ಈಗ ಅವಳು ಮಾತಾಡ್ಸಕ್ಕೆ ಹೋಗಕ್ಕೆ. ಈಗ ಒಳಕ್ಕೆ ಹೋದಾಗ ನಿಮ್ಮ ಅಪ್ಪಂತಾಗಲಿ ನೇತ್ರಮ್ಮಂತಾಗಲಿ ಬೇಲ್ ಸಿಗಲ್ಲ ಅಂಬೋ ವಿಷಯ ಮಾತ್ರ ನೀನು ಬಾಯಿ ಬಿಡಬೇಡ. ಇನ್ನೊಂದು 2-3 ದಿವಸದಾಗೆ ಬೇಲ್ ಸಿಗುತ್ತಂತೆ, ನಾವು ಬಿಡಿಸ್ಕೊಂಡು ಹೋಗ್ತೀವಿ, ಏನು ಯೋಚನೆ ಮಾಡಬೇಡ್ರಿ ಅಂತಲೇ ಹೇಳ್ಬೇಕು. ಆಮೇಲೆ ಒಪ್ಪಿ ತಪ್ಪಿ ನೀನು ಅವ್ರ ಮುಂದೆ ನಿಜ ಹೇಳ್ಗಿಳಿಯ. ಆಮೇಲೆ ಏನಾನ ಆಗಿ ಎದೆ ಹೊಡ್ಕೊಂಡು ಹೆಚ್ಚು ಕಮ್ಮಿ ಆದಾತು ನಿಮ್ಮ ಅಪ್ಪಗೂ ಅಥವಾ ನೇತ್ರಮ್ಮಗೂ, ಹಂಗ ನಿಜ ಹೇಳಕ್ಕೆ ಹೋಗ್ಬೇಡ ನೀನು. ಹೌದೌದು, ಅವ್ರ ತಾಗ ನಿಜ ಹೇಳಿರಿ ಅಷ್ಟೇನೆ. ನಮ್ಮ ನೇತ್ರಮ್ಮಂತೂ ಬದುಕಿರಲ್ಲ, ನಿಜ ಹೇಳ್ಬಾರ್ದು. ನಾನಂತೂ ಹೇಳಲ್ಲ. ಅಯ್ಯೋ, ಈ ಲಾಯರ್ ನೋಡಿರಿ ಬೇಲ್ಸ್ ಕೊಡ್ತೀನಿ ಅಂತೇಳಿ 30,000 ಇಸ್ಕೊಂಡು ಈಗ ನಮ್ಮನೆ ಬಾಯಿಗೆ ಬಂದಂಗೆ ಬೈದ. ಈಗ ನೇತ್ರಮ್ಮ ತಗ ಹೋಗಿ ಹೆಂಗೆ ಸುಳ್ಳು ಹೇಳೋದು? ನನಗಂತೂ ಅವಳು ತಡ್ಕೊಂಬಕ್ಕೆ ಆಗ್ತಿಲ್ಲ. ಅವಳು ನೋಡಿರಿ ನಾನಂತೂ ಅಯ್ಯೋ, ಏನು ಮಾಡೋದು ಇವಾಗ? ನಮ್ಮ ಅಪ್ಪ ನೋಡಿದ್ರೆ ವಯಸ್ಸಾಗೈತಿ. ಇನ್ನು ಎಷ್ಟು ದಿನ ಅಂತ ಇಲ್ಲಿರುತ್ತೆ? ವಯಸ್ಸಾದ ಕಾಲದಾಗೆ ನೆಮ್ಮದಿಯಾಗಿ ಮನೆಯಾಗಿರೋದು ಬಿಟ್ಟು ಜೈಲ ಕೊಳೆಯಂಗಾತಲ್ಲ ನಮ್ಮ ಅಪ್ಪಯ್ಯ. ನೀನು ಒಳಕ್ಕೆ ಹೋಗ್ಬೇಡ, ನಿನ್ನ ಹತ್ರ ಯಾವ್ರಿಗೆ ಅನುಮಾನ ಬರುತ್ತೆ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರಲ್ಲ ಇವರಿಬ್ರು ಅಂತಾನೆ. ಅದಕ್ಕೆ ಒಳಕ್ಕೆ ಹೋಗ್ಬೇಡ, ಸಮಾಧಾನ ಮಾಡ್ಕೊಂಡಿರು. ಅವ್ರ ಮುಂದೆ ಹತ್ರ ಅವ್ರಿಗೆ ಅನುಮಾನ ಬರುತ್ತೆ, ಯಾಕೆ ಹೊಳ್ತಾ ಇದ್ದಾರಲ್ಲ, ಬೇಲ್ ಸಿಗಲ್ವೇನೋ ಅಂತ ಹೇಳಿ ಅನ್ಸ್ಬಿಡುತ್ತೆ ಅವ್ರಿಗೆ. ಒಳಕ್ಕೆ ಹೋಗ್ಬೇಡ, ಕಣ್ಣೀರು ಒರೆಸ್ಕೆ ನೀನು. ನಡಿ ಒಳಕ್ಕೆ ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಹೋಗಿ ಮಾತಾಡ್ಸ್ಕೊಂಡು ಊಟ ತಂದಿದೆಯಲ್ಲ ಬಿರಿಯಾನಿನ ಅವ್ರಿಗೆ ಕೊಟ್ಟು ಬಂದು ಆಮೇಲೆ ಯೋಚನೆ ಮಾಡೋಣ ಹೆಂಗೆ ಬಿಡಿಸೋದು ಅಂಬದ. ನಡಿ ಒಳಕ್ಕೆ ಹೋಗೋಣ, ನೀನು ಕಣ್ಣೀರು ಒರೆಸ್ಕೆ. ಅವ್ರ ಮುಂದೆ ಕಣ್ಣೀರು ಹಾಕ್ಬೇಡ ನೀನು. ಅಯ್ಯೋ, ನನಗೆ ಈಗಲೇ ದುಃಖ ತಡ್ಕೊಂಬಕ್ಕಾಗ್ತಿಲ್ಲ. ಇನ್ನು ಒಳಕ್ಕೆ ಹೋಗಿ ಅವ್ರನ್ನ ನೋಡಿದೆ ಒಳ್ದಂಗೆ ಸುಮ್ಮನಿರೋಕ್ಕಾಗುತ್ತಾ? ಬೇಲ್ ಸಿಗುತ್ತೆ ಅಮ್ಮಂಗಿದ್ದಿದ್ರೆ ಹೆಂಗೋ ಸಮಾಧಾನ ಮಾಡ್ಕೊಂಡು ಇರ್ತಿದ್ದೆ. ಆದರೆ ಬೇಲ್ ಸಿಗಲ್ಲ ಅಂಬದು ಗೊತ್ತಾದ್ಮೇಲೂ ಸಮಾಧಾನ ಹೆಂಗೆ ಮಾಡ್ಕೊಂಬ್ಲಿ ಹೇಳು? ನೀವೇನೋ ಗಂಡಸ್ರು ಕಣ್ಣೀರು ಬರಲ್ಲ ತಡ್ಕೊಂತೀರ, ಆದರೆ ಹೆಂಗಸ್ರಿಗೆ ಹಂಗೆ ಆಗಲ್ಲ. ಕಷ್ಟ ಅಂತಿದಂಗೆ ಮೊದಲು ಕಣ್ಣೀರು ಬರೋದೇ ಹೆಂಗಸ್ರು ಕಣ್ಣಾಗೆ. ಕಾಳಿ, ಈಗ ನೀನೇನಾರ ನಿಜ ಹೇಳಿರಿ, ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಅಪ್ಪಗೂ ಅಥವಾ ನಮ್ಮ ನೇತ್ರಮ್ಮಗೂ ಏನು ಮಾಡ್ತೀಯ? ಅದಕ್ಕೇನೆ ಅವಳು ಬಂದ್ರು ನೀನು ತಡ್ಕೊಂಡು ಸಮಾಧಾನ ಮಾಡ್ಕೊಂಡು ಇರಬೇಕು. ಕಣ್ಣೀರು ಒರೆಸ್ಕೆ ಮೊದಲು. ನಡಿ ಒಳಕ್ಕೆ ಹೋಗೋಣ, ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ಓ, ಏನ್ರಿ ಸಿದ್ದಪ್ಪರೇ ಕಾಳಮ್ಮರೇ, ಬೇಲ್ ತಗೊಂಬಂದ್ರಾ ನಿಮ್ಮ ಮಗಳಿಗೂ ನಿಮ್ಮ ಮಾವರ್ಗೂ? ಅಯ್ಯೋ ಮೇಡಮರೇ, ನಿಮಗೆ ಗೊತ್ತಲ್ಲ, ಇದೇನೋ ತುಂಬ ಕಷ್ಟವಾದ ಕೇಸ್ ಅಂತೆ, ಇಂಥದಕ್ಕೆಲ್ಲ ಬೇಲ್ ಕೊಡಲ್ಲವಂತೆ. ನಿಮಗೂ ಗೊತ್ತು ತಾನೆ ಅಂಥದ್ದೆಲ್ಲನ. ಏನೋ ಆ ಲಾಯರ್ ಕೊಡಿಸ್ತೀನಿ ಅಂತ ಹೇಳಿದ್ರು, ದುಡ್ಡು ಕೊಟ್ಟು ಹೋಗಿದ್ವಿ ಹೋದ್ಸಲ ಬಂದಾಗ. ಆದರೆ ಇವಾಗ ಹೋಗಿದ್ವಿ, ಇವಾಗ ಬರೋದಕ್ಕೆ ಇಲ್ಲಿಗೆ ಬರೋದಕ್ಕೂ ಮೊದಲು ಹೋಗಿ ಕೇಳಿರಿ ಆ ಲಾಯರು, ಇವಾಗ ಬೇಲ್ಸ್ ಕೊಡ್ಸೋಕ್ಕಾಗಲ್ಲ, ಕಷ್ಟ ಅಂತಾನೆ ಅದು ಇದು ಅಂತ ಹೇಳಿ ನಮ್ಮನ್ನೇ ಬೈದರು ಅವರು. ಇನ್ನು ಎಲ್ಲಿಂದ ಬೇಲ್ತಾರನ ಮೇಡಮರೇ? ನೀವೇ ಏನೋ ಒಂದು ವ್ಯವಸ್ಥೆ ಮಾಡಿ ನನ್ನ ಮಗಳೂ ನಮ್ಮ ಮಾವನು ಬಿಡುಗಡೆ ಮಾಡಿರಿ ಮೇಡಮರೇ. ನಾನು ಅವತ್ತೇ ಹೇಳಿರ್ಲಿಲ್ವಾ ಬೇಲ್ ಸಿಗೋದು ತುಂಬ ಕಷ್ಟ ಅಂತನ? ಮತ್ತೆ ಸುಮ್ಮನೆ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀರಾ ನೋಡಿ. ನಾನು ಹೇಳಿದೆ, ಸುಮ್ಮನೆ ಲಸ್ಮಕ್ಕ ಮತ್ತು ಸೀನಪ್ಪ ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ರಿ, ಒಪ್ಪಂದ ಮಾಡ್ಕೊಳ್ಳಿ, ಹೋಗಿ ಕ್ಷಮೆ ಕೇಳ್ರಿ, ನಾವು ಮಾಡಿದ ತಪ್ಪಾಯಿತು, ಕೇಸ್ ವಾಪಸ್ ತಗೊಳ್ಳಿ ಅಂತ ಕೇಳಿ ಅಂತ ಹೇಳಿ ನಾನು ಹೇಳಿದೆ. ಆದರೂ ನನ್ನ ಮಾತು ಕೇಳಿದೆ ನೀವು, ಆ ಲಾಯರಿಗೆ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀರಾ ಇವತ್ತು. ಅದು ಸರಿ ಮೇಡಮರೇ, ನನ್ನ ಮಗಳು ಏನೋ ನಮ್ಮ ಅಪ್ಪನೂ ಅಮ್ಮನೂ ಕರಸ್ರಿ ಅಂತ ಹೇಳಿದ್ರಂತಲ್ಲ, ಯಾಕೆ ಮೇಡಮರೇ? ನನ್ನ ಮಗಳು ಚೆನ್ನಾಗಿದ್ದಾಳೆ ತಾನೆ, ಯಾಕೆ ನಮ್ಮನ್ನ ಕರೆಸಿದ್ದು? ಚೆನ್ನಾಗಿದ್ದಾಳೆ ಕಾಳಮ್ಮರೇ, ನಿನ್ನ ಮಗಳಿಗೆ ಏನೂ ಆಗಿಲ್ಲ.
ಆದ್ರೆ ನೀವು ಬೇಲ್ ಎಷ್ಟೊತ್ತಿಗೆ ತತ್ತೀರಾ, ಯಾವಾಗ ತತ್ತೀರಾ, ಯಾವಾಗ ಬಿಡಿಸ್ಕೊಂಡು ಹೋಗ್ತೀರಾ ಅಂತ ಹೇಳಿ ನಿಮ್ಮ ಮಗಳ ಚಿಂತೆ. ಅದಕ್ಕೆ ಇಷ್ಟು ದಿನ ಆದ್ರೂ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ಲಿಲ್ವಲ್ಲ ನಮ್ಮ ಅಪ್ಪನ ಅಮ್ಮನೂ. ಅವ್ರನ್ನ ಕೇಳೋಣ ಕರೆಸಿ ಅಂತ ಹೇಳಿ ಗೋಳಾಡಿದ್ರು. ಅದಕ್ಕೆ ಹೇಳ್ ಕಳ್ಸಿದ್ದು ನಿಮಗೆ. ನೀವು ನೋಡಿದ್ರೆ ಬೇಲ್ ಸಿಗಲ್ಲ ಅಂತ ಹೇಳಿ ಬಂದಿದ್ದೀರಾ ಬರೀ ಕೈಯಲ್ಲಿ. ಈಗ ನಿಮ್ಮ ಮಗಳಿಗೆ ಏನಂತ ಹೇಳ್ತೀರಾ ಕೇಳಿದ್ರೆ? ಅಯ್ಯೋ ನನ್ನ ಮಗಳು ನಮ್ಮ ಅಪ್ಪಯ್ಯ ಅಮ್ಮಯ್ಯ ನಾನು ಬಿಡಿಸ್ಕೊಂಡು ಹೋಗ್ತಾರೆ ಅಂತೇಳಿ ಕಾಯ್ತಾ ಇದ್ದಾಳಂತೆ. ನೋಡ್ದೇನಪ್ಪ. ಹಾ ಈಗ ಏನಂತ ಹೇಳೋದು ಒಳಕ್ಕೆ ಹೋಗಿ? ಕಾಳಿ, ನಾನು ಹೇಳ್ದೆ ತಾನೇ ಕಣ್ಣೀರು ಹಾಕ್ಬೇಡ ನೀನು, ಅವ್ರಿಗೆ ಅನುಮಾನ ಬರುತ್ತೆ ಅಂತನ. ಹಾಂ, ಸುಮ್ಮನಿರು. ತಿರ್ಗಾ ಅಳ್ತಾ ಇದೆಯಲ್ಲ, ಕಣ್ಣೀರು ಹರಿಸ್ಕೆ. ನೀನು ಅಳ್ಬೇಡ ನೀನು. ಅಲ್ಲ, ನಮ್ಮ ನೇತ್ರಮ್ಮ ಕಾಯ್ತಾ ಇದ್ದಾಳಂತೆ ನಮ್ಮ ಅಪ್ಪನೂ ಅಮ್ಮನೂ ನಮಗೆ ಯಾವಾಗ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾರೆ ಅಂತಾನ. ಈಗ ಅಳ್ಬೇಡ ಅಂತಂದ್ರೆ ಹೆಂಗ್ ತಡ್ಕೊಂಡಿರಲ್ಲ? ಹೆಂಗೆ ಅಂದರೆ ಒಂದು ಸ್ವಲ್ಪ ಅಲ್ಲಿ ಮಾತಾಡ್ಸ್ಕೊಂಡು ಬರೋ ತಕನ, ಹೊರಗೆ ಬರೋ ತಕನ ನೀನು ತಡ್ಕೊಂಡಿರಲೇಬೇಕು. ಅವ್ರ ಎದುರಿಗೆ ಒಳಕ್ಕೆ ಹೋಗ್ಬೇಡ. ಮತ್ತಿನ್ನೇನ್ರಿ ಹೇಳ್ತೀರಾ ಸಿದ್ದಪ್ಪರೇ? ಬೇಲ್ ಸಿಗಲ್ಲ ಅನ್ನೋದು ಸತ್ಯ ತಾನೇ, ಅದನ್ನ ತಿಳಿಸ್ಬಿಡ್ರಿ ನಿಮ್ಮ ಮಾವರ್ಗೂ ನಿಮ್ಮ ಮಗಳಿಗೂ, ಅವ್ರಿಗೂ ಗೊತ್ತಾಗ್ಲಿ. ನೀವಿಂಗೆ ಸಿಗುತ್ತೆ ಅಂತೇಳಿ ಸುಳ್ಳು ಹೇಳಿದ್ರೆ ನಿಮ್ಮನ್ನೇ ನಂಬ್ಕೊಂಡಿರ್ತಾರೆ ಅವರು. ಬೇಲ್ ಸಿಗುತ್ತೆ, ಬಿಡುಗಡೆ ಆಗಿ ಹೋಗ್ತೀವಿ ಅಂತ ಹೇಳಿ ಅಂದ್ಕೊಂಡೇ ಇರ್ತಾರೆ. ಅಲ್ಲ ಮೇಡಮ್ ಅವರೇ, ಹಿಂಗೆ ಇದ್ದಕ್ಕಿದ್ದಂಗೆ ಬೇಲ್ ಸಿಗಲ್ಲ ಅಂತ ಹೇಳಿರಿ ಅವ್ರಿಗೆ ಏನಾನ ಹೆಚ್ಚು ಕಮ್ಮಿ ಆಗ್ಬೋದು. ಅದಕ್ಕೇ ಅವ್ರನ್ನ ಬಿಡಿಸ್ಕೊಂಡು ಹೋಗೋಕ್ಕೆ ಏನಾನ ಒಂದು ಯೋಚನೆ ಮಾಡ್ತೀವಿ. ಅದಕ್ಕೆ ಅವ್ರಿಗೆ ನಿಜ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ಬೇಲ್ಸ್ ತತ್ತಾರಂತೆ ನಿಮ್ಮ ಅಪ್ಪನೂ ಅಮ್ಮನೂ ಅಂತಾನೆ ಹೇಳ್ರಿ. ನಾವು ಇವಾಗ ಹೋದಾಗ ಹಂಗೆ ಹೇಳ್ಬತ್ತೀವಿ, ಬಿಡಿಸ್ಕೊಂಡು ಹೋಗ್ತೀವಿ, ಏನು ಯೋಚನೆ ಮಾಡಬೇಡ್ರಿ ಅಂತಾನೆ. ನೀವು ಅಷ್ಟೇ ಮೇಡಮ್ ಅವರೇ, ಸತ್ಯ ಹೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅಪ್ಪನೂ ಅಮ್ಮನೂ ಬಿಡಿಸ್ಕೊಂಡು ಹೋಗ್ತಾರೆ, ಬೇಲ್ ಸಿಗುತ್ತೆ ಅಂತಾನೆ ಹೇಳ್ಬೇಕು ಮೇಡಮ್ ಅವರೇ, ದಯವಿಟ್ಟು. ಸರಿ ಸರಿ ಆಯ್ತು, ಬೇಗ ಹೋಗಿ ಮಾತಾಡ್ಸ್ಕೊಂಡು ಬೇಗ ಬಂದ್ಬಿಡಿ. ಕಾಳಿ, ನಡಿ ಹೋಗಿ ಮಾತಾಡ್ಸ್ಕೊಂಬರೋಣ. ಇನ್ನು ಯಾವಾಗ ಬರ್ತಾರಪ್ಪ ನಮ್ಮ ಅಪ್ಪನೂ ಅಮ್ಮನೂ? 7 KG ಎಷ್ಟು ತಾತು ಈಟತ್ತಾದ್ರೂ ಬರಲೇ ಇಲ್ಲ ನಾನು ಮಾತಾಡ್ಸಕ್ಕೆ. ನೇತ್ರಮ್ಮ, ಅಮ್ಮಣಿ ಅಮ್ಮಣಿ ಹೆಂಗೈದಿಯೇ? ಅಳಬೇಡ ಸುಮ್ಮನಿರಮ್ಮ. ಯಾಕೆ ಅಳ್ತೀಯ? ಸುಮ್ಮನಿರು. ಎಲ್ಲಿ ನಿಮ್ಮ ತಾತ ಕಾಣಿಸ್ತಾನೆ ಇಲ್ಲ, ಎಲ್ಗೋತು? ತಾತ ಎಲ್ಲ ಇವಾಗ ಬಾತ್ರೂಮ್ಗೆ ಹೋಗ್ತೀನಿ ಅಂತ ಹೋತು, ಬರುತ್ತೀರು. ಅಲ್ಲ, ನೀವು ಯಾಕಿನ್ನ ಬೇಲ್ ತಂದು ಬಿಡಿಸ್ಕೊಂಡು ಹೋಗಿಲ್ಲ ನನ್ನ? ಈಗಲಾದ್ರೂ ಬೇಲ್ ತಂದಿದ್ದೀರೋ ಇಲ್ವೋ? ಅಮ್ಮಣಿ, ನಾವು ಈಗಿನ ಲಾಯರ್ ತಕ್ಕ ಹೋಗಿ ಬಂದ್ವಿ. ಅವರು ಬೇಲ್ ಸಿಗುತ್ತೆ ಅಂತ ಹೇಳವ್ರೆ. ಆದರೆ ಇನ್ನೂ ಒಂದು 2-3 ದಿವಸ ಲೇಟ್ ಆಗುತ್ತಂತೆ. ಅದಕ್ಕೆ ಇನ್ನೊಂದು 2-3 ದಿವಸ ತಡ್ಕೊಂಡಿರಮ್ಮ, ಆಮೇಲೆ ಬಿಡಿಸ್ಕೊಂಡು ಹೋಗ್ತೀವಿ. ಅಳಬೇಡ, ಕಣ್ಣೀರು ಒರೆಸ್ಕೆ. ನೀನೇನು ಯೋಚನೆ ಮಾಡಬೇಡ, ನಾನು ಇರ್ತೀನಿ. ನಿನ್ನ ಬಿಡಿಸ್ಕೊಂಡು ಹೋಗ್ತೀನಿ. ಇನ್ನ 2-3 ದಿವಸ ಕಾಯ್ಬೇಕಾ? ಅಯ್ಯಯ್ಯೋ, ನನಗೆ ಈಗಲೇ ಸತ್ತು ಬದುಕ್ದಂಗೆ ಆಗೈತೆ ಈ ಜೈಲ್ನಾಗೆ. ಇನ್ನ ಒಂದು 2-3 ದಿವಸ ಅಂದರೆ ನಾನು ಸತ್ತೇ ಹೋಗ್ತೀನೋ ಏನೋ. ಏನಪ್ಪ ನೀನು ಹಿಂಗೆ ಹೇಳ್ತಾ ಇದೆಯಾ? ಒಂದು ದುಡ್ಡ ಹೆಚ್ಚ ಕೊಟ್ಟು ಬೇಲ್ ತಂದು ಬಿಡಿಸ್ಕೊಂಡು ಹೋಗ್ಬೇಕು ತಾನೇ? ಹಂಗೆಲ್ಲ ಅನ್ಬೇಡಮ್ಮ, ಏನೂ ಆಗಲ್ಲ. ಇಷ್ಟು ದಿನನೇ ತಡ್ಕೊಂಡಿದ್ಯಾ, ಇನ್ನೊಂದು 2 ದಿವಸ ಹೆಂಗೋ ಹೊಂದ್ಕೊಂಡಿರಮ್ಮ. ಬೇಲು ಕೊಟ್ಟು ಬಿಡಿಸ್ಕೊಂಡು ಹೋಗ್ತೀವಿ, ನೀನೇನು ಯೋಚನೆ ಮಾಡಬೇಡ. ಏನು ಮಾಡೋದು, ನಾವು ಕೇಳಿ ನೋಡಿವಿ, ಒಂದು ದುಡ್ಡು ಜಾಸ್ತಿ ಕೊಡ್ತೀವಿ, ಇವತ್ತೇ ಬೇಲ್ ಕೊಡ್ರಿ ಅಂತಾನ. ಆದರೆ ಅದು ನಮ್ಮ ಕೈಯಾಗಿಲ್ವಲ್ಲ. ಇನ್ನೂ 2-3 ದಿವಸ ಸಿಗಲ್ಲ, ನೀವು ಎಷ್ಟೇ ದುಡ್ಡು ಕೊಟ್ರು ಅಂತ ಹೇಳಿರು ಲಾಯರು. ಸಿದ್ಧಾ, ಕಳಮ್ಮ, ಯಾವಾಗ ಬಂದ್ರಮ್ಮ ಬೇಲ್ ತಂದ್ರಿ? ಈಗ ತಾನೇ ಬಂದ್ವಿ ಮಾವ. ಅದು ಬೇಲ್ ಇನ್ನೂ ಸಿಕ್ಕಿಲ್ಲ, ಇನ್ನೂ ಒಂದು 2-3 ದಿವಸ ಆಗುತ್ತೆ ಅಂತ ಹೇಳವ್ರೆ. ಇನ್ನೂ 2-3 ದಿವಸನ? ಇನ್ನು ಎಷ್ಟು ದಿನ ಅಂತ ಇಲ್ಲಿರಬೇಕು? ನಾನು ಹೆಂಗೋ ಇರ್ತೀನಿ, ಆದರೆ ನೇತ್ರಮ್ಮ ಅಂತೂ ದಿನ ಗೋಳಾಡ್ತಾಳೆ, ಇಲ್ಲಿಂದ ಯಾವಾಗ ಮನೆಗೆ ಹೋಗೋದು ಅಂತಾನ. ಏನು ಮಾಡೋದಪ್ಪ, ನಾವು ಹೇಳಿವಿ ಬೇಲ ಕೊಡಿಸ್ರಿ, ಎಷ್ಟು ದುಡ್ಡಾದರೂ ಪರವಾಗಿಲ್ಲ ಕೊಡ್ತೀವಿ ಅಂತಾನ. ಆದರೆ ಆ ಲಾಯರು ಬೇಲೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾನೆ. ನಾವೇನು ಮಾಡೋಣ ಹೇಳು? ಬೇಲ್ ಸಿಗಲ್ವಾ? ಯಮ್ಮ, ನೀನು ಏನು ಹೇಳ್ತಾ ಇದೆಯಾ? ಮತ್ತು ಇವಾಗ ಅಪ್ಪಗಿನ ಬೇಲ್ ಇನ್ನೊಂದು 2-3 ದಿವಸ ಸಿಗುತ್ತೆ ಅಂತ ಹೇಳ್ತೈತೆ, ನೀನು ನೋಡಿದ್ರೆ ಸಿಗಲ್ಲ ಅಂತ ಹೇಳಿರು ಅಂತ ಹೇಳ್ತಾ ಇದೆಯಾ? ಅಯ್ಯೋ, ನಿಮ್ಮ ಅಮ್ಮಗೆ ಗೊತ್ತಿಲ್ಲ ಕಣಮ್ಮ. ಅವಳು ಎಲ್ಲ ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಇಲ್ಲ, ಇವು ಸಿಗುತ್ತಂತೆ, ಏನು ಯೋಚನೆ ಮಾಡಬೇಡ, ಸುಮ್ಮನಿರು. ಕಾಳಿ, ನೀನು ಸರಿಯಾಗಿ ನೆಟ್ಟು ಕೇಳಿಸ್ಕೊಂಡಿಲ್ಲ, ಏನಿಲ್ಲ ನೋಡು. ನಮ್ಮ ಅಮ್ಮನಿಗೆ ಗಾಬರಿ ಆಗಂಗೆ ಹೇಳ್ತೀಯ ನೀನು. ಹಂಗೆಲ್ಲ ಏನೂ ಆಗಲ್ಲ, ಸುಮ್ಮನಿರಮ್ಮ. ಸಿಗುತ್ತೆ, ಒಂದು 2-3 ದಿವಸ ತಡವಾಗುತ್ತೆ ಅಷ್ಟೇ. ನಿಮ್ಮ ಅಮ್ಮಯ್ಯ ನಿನಗೋಸ್ಕರನ ಬಿರಿಯಾನಿ ಮಾಡ್ಕೊಂಡು ತಂದೇಳು ಕಣಮ್ಮ. ಏನು ಅಳ್ಬೇಡ, ಕಣ್ಣೀರು ಒರೆಸ್ಕೊಂಡು ತಿನ್ನು. ಮಾವರೇ, ನೀವು ಕೂಕಳ್ರಿ, ತಿನ್ರಿ. ಬಿರಿಯಾನಿ ಬೇಡ, ಕೋಳಿ ಸಾರು ಬೇಡ, ಕುರಿ ಸಾರು ಬೇಡ. ನಾನು ಇಲ್ಲಿಂದ ಬಿಡಿಸ್ಕೊಂಡು ಹೋದ್ರೆ ಅಷ್ಟೇ ಸಮಾಧಾನ ನನಗೆ. ಈ ಬಿರಿಯಾನಿ ತಿಂದಷ್ಟು ಸಮಾಧಾನ ಆಗುತ್ತೆ, ಇಲ್ಲಿಂದ ಹೋದ್ರೆ ಸಾಕು. ಇದನ್ನೆಲ್ಲ ತಿಂಬದ್ಕಿನ್ನ ಮನೆಗೆ ಹೋಗಿ ನೆಮ್ಮದಿಯಾಗಿದ್ರೆ ಸಾಕು ಅಮ್ಮಂಗಾಗೈತಿ ನನಗೆ. ಹಂಗನ್ಬೇಡ ಕಣಮ್ಮ, ಏನೋ ಆಸೆಯಿಂದ ಮಾಡ್ಕೊಂಬಂದಿದ್ದೀನಿ, ತಿನ್ನು. ನಿನ್ನೂ ಮನೆ ಕರ್ಕೊಂಡು ಹೋಗೇ ಹೋಗ್ತೀವಿ. ಇನ್ನೊಂದು 2-3 ದಿವಸ ಏನು ಯೋಚನೆ ಮಾಡಬೇಡ.
ಕೂಕೊಳ್ರಿ, ಇಬ್ರಿಗೂ ಹಾಕೊಡ್ತೀನಿ ತಿಂಬಿವ್ರಿ ಅಂತಿ. ನೇತ್ರಮ್ಮ ತಾಳಮ್ಮ ತಿನ್ನು, ಯಪ್ಪ ತಿನ್ನಪ್ಪ ನೀನು. ಓಕೆ ಸ್ನೇಹಿತರೆ, ಈ ವಿಡಿಯೋಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.